ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಹಸಿ ಬಟಾಣಿಯಿಂದ ಸುಮಾರು ರೆಸಿಪಿಗಳನ್ನ ನೀವು ಮಾಡಿರ್ಬೋದು. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ರಿ. ಇದನ್ನು ನೀವು ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು. ಟೇಸ್ಟ್ ಅಂತೂ ಅದ್ಭುತ ಅದ್ರಿ. ಇದನ್ನು ನೀವು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು. ಇದಕ್ಕೆ ನಾನು ಇವತ್ತು ಮೊಸರು, ಸೋಡಾ ಏನನ್ನೂ ಬಳಸ್ತಾ ಇದ್ದೀನಿ. ಅಥವಾ ಇದನ್ನು ಬಿಸಿ ಬಿಸಿ ನೀವು ಹಾಗೇನೆ ತಿನ್ಬೋದು. ಇದ್ರ ಜೊತೆ ಯಾವುದೋ ಚಟ್ನಿ, ಸಾಂಬಾರ ಯಾವುದೂ ಬೇಡ. ಅಥವಾ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಅದಕ್ಕೆ ನಾನಿಲ್ಲಿ ದೊಡ್ಡ ಕಪ್ಲೆ 1 ಕಪ್ ಆಗಷ್ಟು ಸೊಸೈಟಿ ರೈಸನ್ನು 2 ಅವರ್ ನೆನೆಸ್ಬಿಟ್ಟು ತೊಗೊಂಡಿನಿ. 1 ಬಟ್ಲಾಗಷ್ಟು ಬಟಾಣಿ ಅಂತ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ದೊಡ್ಡ ಬಟ್ಲ ಅಥವಾ 1 ಕಪ್ ಆಗಷ್ಟು ಸೊಸೈಟಿ ರೈಸು ಅಥವಾ ರೇಷನ್ ಅಕ್ಕಿಯನ್ನು 3 ಬಾರಿ ತೊಳೆದು 2 ಅವರ್ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಬೇಗನೆ ನೆನಿಬೇಕಂದ್ರೆ ನೀವು ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸ್ಬಿಟ್ಟು ತೊಗೊರಿ. ಈಗ ಈ ಅಕ್ಕಿಯನ್ನು ಏನು ಮಾಡ್ತಾ ಇದ್ದೀನಿ, ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋಬೇಕು ನೋಡ್ರಿ. ತುಂಬ ನೀರು ಹಾಕಿ ಹಿಟ್ಟನ್ನು ತೆಳು ಮಾಡಬಾರ್ದ್ರಿ. ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನೋಡಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಈಗ ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿ. ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಈ ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಹಸಿ ಬಟಾಣಿಯನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ತರಿಯಾಗಿಯೇ ಗ್ರೈಂಡ್ ಮಾಡ್ಕೊರಿ. ಈಗ ಇದು ಗ್ರೈಂಡ್ ಆಗಿದ್ರಿ. ಈಗ ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು 2 ನಿಮಿಷ ಒಂದೇ ಡೈರೆಕ್ಷನ್ದಲ್ಲಿ ಇದೇ ರೀತಿಯೇ ತಿರುಗಿಸ್ಬೇಕು. ಅಂದ್ರೆ ಮಿಕ್ಸ್ ಮಾಡಿ ತೊಗೋಬೇಕ್ರಿ. ಅವಾಗ ಹಿಟ್ಟು ಏನಾಗ್ತದೆ, ಫಳ್ಳಾಗ್ತದೆ. ಮತ್ತು ನೋಡಿ ಈ ರೀತಿ ಬಬಲ್ಸ್ ಬರ್ತಾವೆ. ನಾನಿಲ್ಲಿ ಸೋಡಾ, ಮೊಸರು ಏನನ್ನೂ ಬಳಸ್ತೇನೆ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡ್ಕೊರಿ, ಹಿಟ್ಟು ಫ್ಲಫಿ ಅಥವಾ ಫಳ್ಳಾಗ್ತದೆ ನೋಡಿರಿ. ಇದು ಉಳಿದಿರುವ ಸಾಮಗ್ರಿಗಳನ್ನ ಹಾಕೋನು ನೋಡಿ. ಆ ಬಟಾಣಿ ಏನು ಗ್ರೈಂಡ್ ಮಾಡ್ಕೊಂಡಿದ್ದಿಲ್ಲ ತರಿಯಾಗಿ ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ ಅದ್ರಿ ಮಾಡೋದು ನೋಡಿ. 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಮೀಡಿಯಮ್ ಸೈಜದ ಈರುಳ್ಳಿ ಹಾಕಿನಿ. ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿದ್ದೀನಿ. 1 ಟೊಮ್ಯಾಟೊನ ಸಣ್ಣ ಟೊಮ್ಯಾಟೊ ಹಾಕಿನಿ, ಬೀಜನ ತೆಗೆದುಬಿಟ್ಟು ಹಾಕಿದ್ದೀನಿ. 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಓಂಕಾಳು, ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಡೈಜೆಷನ್ಗೂ ತುಂಬ ಒಳ್ಳೆಯದ್ರಿ ಇದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ಯಾವ ವೆಜಿಟೇಬಲ್ಸ್ ಅದಾವಲ್ಲ ಅದನ್ನು ಹಾಕಿರಿ, ಇರ್ಲಾರ್ದನ್ನು ಸ್ಕಿಪ್ ಮಾಡಿರಿ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಹಿಟ್ಟು ಇದೇ ರೀತಿ ಇರಬೇಕು. ಇಲ್ಲ ನೀವು ನೀರು ಜಾಸ್ತಿ ಹಾಕಿ ರುಬ್ಬಿದ್ರಂದ್ರೆ ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊರಿ ನೋಡಿ. ನಾನು ಚಿಲ್ಲಿ ಫ್ಲೆಕ್ಸ್ ಒಂದು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗಷ್ಟು. ಇದು ಆಪ್ಷನಲ್, ನೀವು ಬೇಕಂದ್ರೂ ಹಾಕೋಬೋದು. ಇಲ್ಲ ಹಸಿಮೆಣ್ಸಿಕಾಯಿ ಹಾಕಿರಂದ್ರೆ ನೀವು ಸ್ಕಿಪ್ ಮಕ್ಕಳಿಗೆ ಮಾಡ್ತಿದ್ರಂದ್ರೆ ಹಸಿಮೆಣ್ಸಿಕಾಯಿ ಸ್ಕಿಪ್ ಮಾಡಿರಿ ನೋಡಿ. ಇದೇ ರೀತಿಯೇ ಗಟ್ಟಿ ಇರಬೇಕು ರೀ ಹಿಟ್ಟು. ಪ್ಯಾನ್ಗೆ ನಾನಿಲ್ಲಿ ಒಂದು 4 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನಾನು ಇದನ್ನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನೀವಿಲ್ಲ ನಮ್ಗೆ ಕಡಿಮೆನೇ ಎಣ್ಣೆ ಬೇಕಂದ್ರೆ 1 ಸ್ಪೂನ್ ಎಣ್ಣೆಯಲ್ಲೇನೂ ಇದನ್ನು ನೀವು ಬೇಯಿಸ್ಬಿಟ್ಟು ತಿನ್ಬೋದು. ಬೇಯಿಸ್ಬಿಟ್ಟು ಮಾಡ್ಕೋಬೋದು ಇದನ್ನು ನೋಡಿ. ನಾನು ಒಂದು 4 ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಆಗ್ತದೆ ಅಂತ ಹೇಳಿ ನಾನು ಶಾಲೋ ಫ್ರೈ ಮಾಡಿ ತೊಗೋತಾ ಇದ್ದೀನಿ. ನೀವು ಎಣ್ಣೆ ಬೇಡ ಅಂದ್ರೆ ಇದೇ ರೀತಿ ಪ್ಯಾನ್ ಕೇಕ್ ಥರ ಹಾಕ್ಕೊಂಡು ಬೇಯಿಸ್ಬಿಟ್ಟು ತಿನ್ಬೋದು ನೋಡಿರಿ ನೋಡಿ. ಸ್ವಲ್ಪ ತಿರುವಿ ಹಾಕೊಂಬಂದು ಇದನ್ನು ಆಗ್ತದೆ. ಅದು ಸ್ವಲ್ಪ ದೂರನೇ ಹಾಕಿರಿ. ತುಂಬ ದಿಪ್ಪನ್ನು ಹಾಕಬೇಡ್ರಿ, ಆದಷ್ಟು ತೆಳುವನ್ನೇ ಹಾಕಿರಿ. ಬೇಗನೆ ಏನು ಮಾಡ್ತದೆ, ಬೇಯ್ದು ಬಿಡ್ತದೆ. ಮೇಲೆ ಇನ್ನೊಂದು ಸ್ವಲ್ಪ ನಾನು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಏನು ಮಾಡೋಣ್ರಿ, ತಿರುಗಿಬಿಟ್ಟು ಅದರಲ್ಲಿ ಬೇಯಿಸ್ಬಿಟ್ಟು ತೊಗೊಳೋಣ ನೋಡಿರಿ ನೋಡಿ. ಹೊರಗಡೆಯಿಂದ ಕ್ರಿಸ್ಪಿ ಇರ್ತದೆ, ಒಳಗಡೆಯಿಂದ ಸಾಫ್ಟ್ ಇರ್ತದೆ ನೋಡಿ. ನಿಮಗೆ ಎಷ್ಟು ಕ್ರಿಸ್ಪಿ ಬೇಕೋ ನೀವು ಆವರೆಗೂ ಏನು ಮಾಡ್ಬೋದು, ಶಾಲೋ ಫ್ರೈ ಮಾಡಿಬಿಟ್ಟು ತೊಗೋಬೋದು ನೋಡಿರಿ. ಒಂದು ಸ್ವಲ್ಪ ಆರ್ಲಿರಿ, ನಾನು ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ ನೋಡಿ. ಇಷ್ಟೆಲ್ಲ ವೆಜಿಟೇಬಲ್ಸು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತೂ ಕರಿಬೋದು. ಅಥವಾ ಯಾವ ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ ಈ ರೀತಿ ಮಾಡಿಕೊಡ್ರಿ ನೋಡಿ. ನಾನು ನಿಮಗೆ ಸಮೀಪದಿಂದನೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದದ್ದು. ಮೊಸರು, ಸೋಡಾ, ರವೆ ಏನನ್ನು ಬಳಸ್ತೇನೆ. ಇದ್ರ ಕ್ರಿಸ್ಪಿನೆಸ್ ನೋಡಿರಿ, ಸೌಂಡ್ದಿಂದನೇ ಗೊತ್ತಾಗ್ತೈತೆ ನಿಮಗೆ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ ನೋಡಿರಿ. ಎಲ್ಲನೂ ತುಂಬಾ ಚೆನ್ನಾಗಿ ಬಂದಾವೆ ನೋಡಿ. ಒಂದು ಬಿಸಿ ಬಿಸಿ ಹಾಗೇ ತಿನ್ಬೋದು. ಎಲ್ಲ ಮಸಾಲೆ ಎಲ್ಲ ಹಾಕಿದಲ್ಲ, ಎಲ್ಲ ರೀತಿ ವೆಜಿಟೇಬಲ್ಸು, ಜೀರಿಗೆ ಅದೈತಲ್ಲ, ಇಷ್ಟು ಸಾಕು. ಇಲ್ಲ ನೀವು ಸಾಸ್ ಜೊತೆ ಅಥವಾ ಸೆಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು. ಅಥವಾ ಕಾಯಿ ಚಟ್ನಿ ಜೊತೆ, ಈರುಳ್ಳಿ ಟೊಮ್ಯಾಟೊ ಜೊತೆ, ಯಾವುದ್ರ ಜೊತೆ ಆದರೂ ನೀವು ಸರ್ವ್ ಮಾಡ್ಬೋದು ನೋಡಿರಿ ನೋಡಿ. ಇದು ರೇಷನ್ ಅಥವಾ 1 ಕಪ್ ಅಕ್ಕಿ ಬಳಸಿ ಮಾಡಿರುವಂಥ ಬಟಾಣಿ ಪ್ಯಾನ್ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿ